वेलकम टू एम न्यूज़ बीजापुर। चलिए चलते हैं आज की खबरों की ओर। ನಮ್ಮೂರು ಕನ್ನಳ್ಳಿ ನಾವು 5 ವರ್ಷದಿಂದ ಇಷ್ಟಪಡ್ತಿದ್ವಿ. ಬಟ್ ಮನೆಗೆ ಒಪ್ಪಿಸಿ ಮದುವೆ ಆಗಬೇಕಂತ ಅನ್ಕೊಂಡಿದ್ವಿ. ದೊಡ್ಡವರು ಕೇಳಿದ್ರು, ಒಪ್ಪಿಲ್ಲ ಅಂತೇಳಿ ಸ್ವ ಇಚ್ಛೆಯಿಂದ ನಾನೇ ಅವನಿಗೆ ಹೇಳಿದ್ದು. ಅವನು ಹೋಗಿ ಹುಬ್ಳಿ ಸ್ವಲ್ಪ ದೂರ ಯಾವ ಊರ ಮಾಡಿದ್ರು? ಅಲ್ಲಾಪುರ ಅಲ್ಲಿ ಒಂದು ದೇವಸ್ಥಾನದ ಮದುವೆ ಆಯಿತು. ಸಬ್ ರಿಜಿಸ್ಟ್ರಿ ಎಲ್ಲಿ ಮಾಡಿದ್ರು? ಬಿಜಾಪುರ ಮಾಡಿದ್ರೆ. ಈಗ ಇಲ್ಲಿ ಬಂದಿರಿ ನಿಮ್ಮ ಊರಿಗೆ ಹೊಳ್ಳೆ. ಹಾಂ, ಏನಾಗ್ತಾ ಇದೆ? ನಮ್ಮ ಮನ್ಯಾಗನು ನಾವು ಹುಡುಗನ ಕಡೆಯವರು ಫ್ರೆಂಡ್ ಸರ್ಕಲ್ ಅವರು ಫ್ಯಾಮಿಲಿಗೆ ಸ್ವಲ್ಪ ನಮ್ಮ ಮನೆಯಿಂದ ಭಯ ಹುಡ್ಸಾತಿದ್ವು. ಯಾರು ನಿಮ್ಮ ಅಣ್ಣವ್ರದು? ಅಣ್ಣ ಫ್ಯಾಮಿಲಿ. ನಿಮಗೇನಂತ ಇದ್ದಾರೆ? ನಮಗೇನಿಲ್ಲ, ಅವ್ನು ಬಿಟ್ಟರೆ ನನಗೆ ಇರೋದಾಗಲ್ಲ. ನಮ್ಮಿಬ್ರಿಗೆ ನಾವು ಪೂರ್ತಿಯಾಗಿ ಇದ್ಬಿಟ್ರೆ ಸಾಕಷ್ಟು. ಆಯ್ತಮ್ಮ, ನೀವು ಬೆದರಿಕೆ ಆಗ್ತಾ ಇದ್ದಾರಾ? ಏನೇನು ಮಾಡ್ತಾ ಇದ್ದಾರೆ? ಅವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಅದು ನೀವು ಸ್ಟೇಷನ್ಗೆ ಹೇಳ್ಬೇಕಲ್ಲ, ಮೇಜರ್ ಇದೆ ಅಂತ. ಏನಾಗ್ತದೆ ಹೇಳು. ನಾನು ಇವತ್ತಿಲ್ಲಿ ಇಲ್ಲಿ ಎದಕ್ಕೆ ಬಂದಿರಲಿ? ಎಸ್ ಪಿ ಸಾಹೇಬ್ರು ಹೇಳ್ರಿ. ಅದೇ ನಮ್ಮ ಹುಡುಗನ ಮನೆ ಕಡೆಯವ್ರದ್ದು ಫ್ರೆಂಡ್ ಸರ್ಕಲ್ಗೆ ಅವರಿಗೆ ಸ್ವಲ್ಪ ಭಯ ಹುಡ್ಸಾತಾರ. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ, ಅದಕ್ಕೆ ಈ ಬೆದರಿಕೆ ಬೇಡ ಹಂಗೆ ಹಿಂಗೆ ಅಂತೇಳಿ ರಕ್ಷಣೆ ಪೊಲೀಸ್ ಸ್ಟೇಷನ್ ಅದೇ ನಮ್ಗೆ ರಕ್ಷಣೆ ಬೇಕಾಗೈತಿ. ನನ್ಗೆ ನನ್ನ ಗಂಡನ ಮನೆಯವರಿಗೂ ನಮ್ಮ ಫ್ರೆಂಡ್ ಸರ್ಕಲ್ಗೂ ಎಲ್ಲರಿಗೂ ರಕ್ಷಣೆ ಬೇಕು, ನಮ್ಮ ಫ್ಯಾಮಿಲಿ ಅಂತ. ನಿಮ್ಮ ಹೆಸರು? ಸುಪ್ರೀತಾ. ಹೆಸರು? ಮೂಡ್ಗಿ. ಅವ್ರ ಮನೇಲಿ ಯಾರೂ ಒಪ್ತಾ ಇಲ್ಲ. ಮನೇಲಿ ಎಲ್ಲನೂ ಇದು ಹಿರಿಯರು ಎಲ್ಲರೂ ಕೇಳಿಸಿದ್ರು, ಎಲ್ಲ ಮಾಡಿದ್ರು, ಏನೂ ಒಪ್ತಾ ಇಲ್ಲ. ಆ ಹುಡುಗಿನೇ ಸ್ವಇಚ್ಛೆ ಅಂತ, ನಾನು ಅವಳು ಹುಡುಗಿನ ಸ್ವಇಚ್ಛೆ ಅಂತ ಮದುವೆ ಆಗಿದ್ದೆವು. ಒಂದು ನೈಟ್ ಹುಬ್ಳಿ ದಾಟಿ ಯಲ್ಲಾಪುರ ಅಂತ ಊರೈತಿ, ಅಲ್ಲಿ ಹೋಗಿ ಸ್ಟೇ ಇದ್ದೆವು. ಮರುದಿನ ಸೋಮವಾರದಿನ ಮದುವೆ ಆದವರು ಒಂದು ದೇವಸ್ಥಾನದಲ್ಲಿ. 16ನೇ ತಾರೀಕಿಗೆ ಏನದ ಇಲ್ಲಿ ಸರ್ವಿಸ್ ಆಫೀಸ್ ಮದುವೆ ಆಗಿದ್ವಿ. ಮತ್ತು ಸಲುವಾಗ ನಮ್ಮ ಫ್ಯಾಮಿಲಿಯವರಿಗೆ ನಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಎಲ್ಲರಿಗೂ ಏನದ ಆಯ್ತು ಅಂದ್ರೆ ಪೊಲೀಸ್ ಅವ್ರಿಗೆ ಕರೆಸಿದ್ರೆ ಅರೇಂಜ್ಮೆಂಟ್ ಮಾಡತ್ತಾರೆ ಪೊಲೀಸರು. ಹಾಂ, ಏನಂತ ಅದೇ ಅವ್ರಿಗೆ ಹಂಗೆ ಅದು ಮಾಡ್ತೀನಿ ಸ್ಟೇಷನ್ ಬರ್ರಿ ಹಂಗೆ ಐತಿ. ಮತ್ತು ಏನಾದ್ರು ವೆಹಿಕಲ್ಸ್ ಎಲ್ಲ ಒಂದು ಕಾರ್ ಅದೆಲ್ಲ ತೊಗೊಂಡೋಗಿ ಯಾರೋ ನಮ್ಮ ರಿಲೇಷನ್ ಇರೋರು, ನಮ್ಮ ಫ್ಯಾಮಿಲಿ ಅವ್ರಿಗೆ. ಯಾಕೆ ತೊಗೊಂಡೋಗಿ ಅಂದರೆ ಅವರು ಬರಲಿಲ್ಲ ಅಂತ ವೆಹಿಕಲ್ ತೊಗೊಂಡೋಗಿ ಈಗೆಲ್ಲ ಅರ್ಜಿಗಳು ಚಾಕ್ಲಾತಾರೆ. ಅವ್ರ ಸಲ ನಮ್ಮ ರಕ್ಷಣೆಗೋಸ್ಕರ ನಾವು ಜಾಸ್ತಿ ಯಾರ್ಯಾರು ಸಮಸ್ಯೆ ಮಾಡತ್ತಾರೆ? ಅವ್ರ ಫ್ಯಾಮಿಲಿ ಕಡೆಯಿಂದ ಅವ್ರ ಅಣ್ಣ ಪೊಲೀಸರು ಮತ್ತು ಪೊಲೀಸರು ನಮ್ಮೂರಿನ ಬೇಕು. ಮತ್ತು ಅವ್ರ ಅಣ್ಣ ಎಮ್ಮಪ್ಪ ಮುಡಿಯಪ್ಪ ಅವ್ರಿ, ಅವರೊಬ್ಬರು ಗ್ರಾಮ ಪಂಚಾಯತಿ ಮೆಂಬರ್ ಅದಾರೆ ಅವರು. ಅವ್ರಿಗೆ ಅದಕ್ಕೆ ನಾವು ಶಾಸಕರು ಏನಾದ್ರು ಮಾಡ್ತಾ ಇದ್ದಾರೆ. ಶಾಸಕರು ಏನದ ಇವಾಗ ಸರ್ವಿಸ್ ಆಫೀಸ್ ಏನದ ಅಷ್ಟೇ ಇರುವಂಥ ಹಂಗೆ ಯಾರಿಗೆ ನಾವು ಪೊಲೀಸರಿಗೆ. ಹಾಂ, ಅದ್ರ ಸಲುವಾಗಿ ಏನದ ನಮ್ಮ ಜೀವನಕ್ಕೆ ಅದ್ರ ಸಲುವಾಗಿ ನಾವು ಜೀವ ರಕ್ಷಣೆಗೆ ಈ ಶಾಸಕರು ಯಾರಿಗೂ ಗೊತ್ತಾಗಲ್ಲ. ಸರ್ವಿಸ್ ಆಫೀಸ್ ಅದು ಇಲ್ಲಿಗಂತ ಮಾಡಕ್ಕೆ ಹೋಗಿ ಮಾಡ್ತಾರೆ. ಇಷ್ಟೇ ಆಗ್ತದೆ ಶಾಸಕರಾಗಿ ನೀವು ಇದು ಮಾಡ್ತಾರೆ. ಅವ್ರವ್ರ ಫ್ಯಾಮಿಲಿ ಅಂತ ಇದು ಇತ್ತು. ಹ್ಞೂ ರೀ, ಸಂಬಂಧಿಕರಲ್ರಿ, ಹಿಂಗೆ ಫ್ರೆಂಡ್ಶಿಪ್ ಟೈಪ್ ಹಿಂಗೆ ಸಪೋರ್ಟ್ ರೀ. ನಿಮ್ಮ ಮನ್ಯಾಗ ಒಪ್ಪಿಗೆ ಐತೆ? ಈಗ ನಮ್ಮ ಮನ್ಯಾಗ ಸಂಪೂರ್ಣ ಒಪ್ಪಿಗೆ ಐತೆ. ಏನು ಸಮಸ್ಯೆ ಇಲ್ಲ. ಈ ಶಾಸಕರದ್ದು ನಿಮಗೆ ಮೇನ್ ಕಿರಿಕಿರಿ? ಹ್ಞೂ ರೀ, ಅವ್ರದ್ದು ರೀ. ಅವ್ರ ಫ್ಯಾಮಿಲಿಯವ್ರ ಕಡೆಯಿಂದ ನೈಟ್ ಟೈಮಿಗೆಲ್ಲ ಫ್ಯಾಮಿಲಿ ನಮ್ಮ ಬರೋದ್ರಿ ಇದು ಮಾಡೋದು, ಸ್ಟೇಷನ್ ಬರ್ರಿ ಹಂಗೆ ತಿಂಗಳು ಇದು ಮಾಡತ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಪರಮಾನಂದ ಬಗಲಿಯವರು. ಸರ್, ನನ್ನ ಹೆಸರು ಗುರುನಾಥ್ ಬರಾದ್ರ ಅಂತ. ನಮಗೀಗ ಪರಮಾನಂದ ಬಗಲಿಯವರು ಸ್ವಲ್ಪ ರಿಲೇಷನ್ ಆಗಬೇಕಾಗಿತ್ತು. ಅವ್ರಿಗೋಸ್ಕರ ನೀವು ಅಲ್ಲಿ ಕರ್ಕೊಂಡು ಹೋಗಿರಿ, ಇಲ್ಲಿ ಕರ್ಕೊಂಡು ಹೋಗಿರಿ, ನಿನ್ನ ಕಾರ್ ಒಳಗೆ ಕರ್ಕೊಂಡು ಹೋಗಿರಿ ಅಂತೇಳಿ ನಿನ್ನೆ ರಾತ್ರಿ ಸಿಬ್ಬಂದಿಯವರು ಬಂದು ಸ್ವಲ್ಪ ಈ ಥರ ಹೊಡೆದು ಮಾಡಿ ನಮಗೆ ಟಾರ್ಚರ್ ಮಾಡಿದ್ದಾರೆ. ಯಾವ ಸಿಬ್ಬಂದಿ? ಪೊಲೀಸ್ ಸಿಬ್ಬಂದಿಯವರು ಬಂದು ಮತ್ತು ಪ್ರೆಷರ್ ಹಾಕೋದ್ರಿಂದ ಅವ್ರ ಮನೆಯವ್ರ ಕಡೆಯಿಂದ ನೀನು ಹಂಗೆ ಕರ್ಕೊಂಡು ಹೋಗಿದ್ದೆ ಹಿಂಗೆ ಕರ್ಕೊಂಡು ಹೋಗಿದ್ದೆ ಅಂತ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಿನ್ನೆ ರಾತ್ರಿಯಿಂದ ಊಟ ಮಾಡಿಲ್ಲ. ನಾವು SP ಸರ್ ಅಂತ ಬರೋ ತನಕ ನಾವು ಸ್ವಲ್ಪ ಹೊರಗಡೆ ಇದ್ದೆವು. ಈಗ ಒಂದು ನಾನು ಶರಣಗೌಡ ಬರೋರು ಅಂತೇಳಿ ಬೀಟ್ ವೈಸು ಅವ್ರು ಭಾಳ ಟಾರ್ಚರ್ ಮಾಡ್ತಾ ಇದ್ದಾರೆ. ಸ್ಟೇಷನ್ಗೆ ಒಂದು ಭೇಟಿ ಆಗುವಂತ. ಕಾರ್ ಕಸ್ಕೊಂಡಾರೆ? ಹಾಂ, ಕಾರ್ ಕಸ್ಕೊಂಡು ನಿನ್ನೆ ನನ್ನ ಹತ್ರ ಚಾವಿ ಇಲ್ಲ ಅಂದ್ರೂ ನನ್ನ ಕಾರು ಟೂಯಿಂಗ್ ಮಾಡ್ಕೊಂಡು ಹೋಗಿ ಅದಕ್ಕೇನು FIR ಇಲ್ಲ, ಒಂದು ಕಾರಣ ಏನೂ ಇಲ್ಲ, ನನ್ನ ಕಾರ್ ಹೋಗಿ ಸ್ಟೇಷನ್ದಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. PS ಅವ್ರು ಭೇಟಿಯಾಗಿದ್ದೀರಿ? PS ಸರ್ ಭೇಟಿಯಾಗಿಲ್ಲ. ಈಗ ನಾವು ಅದೇ PS ಸರ್ ಭೇಟಿ ಹೋಗ್ಬೇಕಂದ್ರೆ ಅವರು ಹೊಡಿತಾರೆ ಅಂತೇಳಿ ಭಯದಿಂದ ನಾವು SP ಸರ್ ಹತ್ರ ಬಂದಿದ್ದೀವಿ. ನಮ್ಮ ಮನೆಯವರಿಗೆಲ್ಲ ಒಳಗೆ ಹೋಗಿ ಚಾವಿ ಎಲ್ಲ ಹುಡುಕಾಡಿ ಪೊಲೀಸ್ ಸಿಬ್ಬಂದಿಯವರು ಬಸಣ್ಣ ಯಮನಪ್ಪ ಮೂಡಿಗೆಯವರಿಂದ ಅವರು ನಮ್ಮ ಮನೆಯಾಗೆಲ್ಲ ಒಳಗೆ ಹೋಗಿ ಹೆಣ್ಮಕ್ಳಿಗೆ ನನ್ನ ಸಣ್ಣ ಒಂದು 2 ಮಕ್ಕಳು ಅದಾವೆ, 3 ವರ್ಷದ್ದು ಒಂದು 5 ವರ್ಷದ್ದು, ಅವರಿಗೆಲ್ಲ ಟಾರ್ಚರ್ ಮಾಡಿ
ನಿನ್ನೆ ರಾತ್ರಿ ಎಲ್ಲ ಹಲಕ ನಿಂದಿಸಿ ಸರ್ ಅವ್ರು ಬ್ಯೂಟಿ ವೈದ್ಯರು ಜೋಡಿ ಬಂದು ನನಗೂ ಟಾರ್ಚರ್ ಮಾಡಿ ಮನೆಯವರು ಟಾರ್ಚರ್ ಮಾಡಿ ನಮ್ಮ ಮನೆಯವರು ಈಗ ಊರಾಗಿಲ್ಲ. ಅವ್ರ ಪಾಪ ಹೆದರ್ಕೊಂಡು ಎಲ್ಲಿ ಹೋಗಿದಾರೆ ಅಂತ ಗೊತ್ತಿಲ್ಲ. ಈಗ ಪೊಲೀಸರಿಗೆ ಯಾರು ಒತ್ತಡಾಕತ್ತಾರ? ಪೊಲೀಸರು ಶರಣಗೌಡ ಬರೋದಾರ ಅಂತೇಳಿ. ಅಲ್ಲ ಅವ್ರಿಗೆ ಯಾರು ಒತ್ತಡಾಕತ್ತಾರ? ಇವ್ರು ಹುಡುಗಿಯವ್ರ ಕಡೆ ಮನೆಯಿಂದ ಇವರು ಒತ್ತಡ ಹಾಕ್ತಿದ್ದಾರೆ. ಇವನೇ ಕರ್ಕೊಂಡು ಹೋಗಿದ್ದಾನೆ, ಇವನೇ ಮಾಡಿದಾನಂತ. ಶಾಸಕರು ಅಶೋಕ್ ಮನುಗಳವರಿಂದ ಸ್ಟೇಷನ್ ಆರಿಫ್ ಸರ್ ಕಡೆಯಿಂದ ಒತ್ತಡ ಹಾಕ್ತಿದ್ದಾರೆ. ಅವ್ರ ಮಾತು ಕೇಳ್ಕೊಂಡು ಸ್ಟೇಷನ್ ವೈಸ್ ಅವರು ಅಧಿಕಾರಿಗಳು ನಮಗೆ ಭಾಳ ಟಾರ್ಚರ್ ಮಾಡ್ತಿದ್ದಾರೆ. ಸ್ವಲ್ಪ ನಾವು ನ್ಯಾಯ ಬೇಕು, ನಾವು ಸ್ವಲ್ಪ ದುಡ್ಕೊಂತೇನೆ. ಅವ್ರು ಬಡ ರೈತರು, ನಮ್ಗೆ ಯಾರೂ ಇಲ್ಲ. ಅದಕ್ಕೆ SP ಸರ್ ಹತ್ರ ನಾವು ಕೇಳಕ್ಕೆ ಬಂದ್ವಿ, ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು.